ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಮೊಳಕೆ ಹೆಸರು ಕಾಳಿನ ಗಸಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಹೆಸರು ಕಾಳಿನ ಗಸಿ ಮಾಡಲಿಕ್ಕೆ ಅದರಲ್ಲಿ ಬಟಾಟೆ ಹಾಕಿ ಕೂಡ ಮಾಡ್ಬೋದು, ಅಥವಾ ಬಾಳೆಕಾಯಿ ಇದ್ದರೆ ಅದನ್ನು ಹಾಕಿ ಕೂಡ ಈ ಗಸಿ ಮಾಡ್ಕೊಳ್ಬೋದು. ಈಗ ನಾನು ಇಲ್ಲಿ ಬಟಾಟೆ ಹಾಕಿ ಗಸಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಮೊದಲಿಗೆ 1 ಕಪ್ ಆಗುವಷ್ಟು ಹೆಸರು ಕಾಳನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ 1 ದಿನ ನೆನೆಸಿಡಬೇಕು. ಮರುದಿನ ಅದನ್ನೊಂದು ಬಟ್ಟೆಯಲ್ಲಿ ಕಟ್ಟಿಟ್ಟರೆ ಮೊಳಕೆ ಚೆನ್ನಾಗಿ ಬರ್ತದೆ. ನಾನಿಲ್ಲಿ ಮೊಳಕೆ ಬರಿಸಿ ಇಟ್ಕೊಂಡಿದ್ದೇನೆ ನೋಡಿ. ಹಾಗೆ ಅದನ್ನು ಮೊಳಕೆ ಬರಿಸಿ ಆದಮೇಲೆ 2 ರಿಂದ 3 ಸಲ ಸ್ವಲ್ಪ ನೀರು ಹಾಕಿ ಅದನ್ನು ತೊಳೆದುಕೊಂಡ್ರೆ ಅದರಲ್ಲಿದ್ದ ಸಿಪ್ಪೆ ಎಲ್ಲ ಬೇರ್ಪಡ್ತದೆ ನೋಡಿ. ಈಗ ನಾನು ನೀರು ಹಾಕಿ ಇಟ್ಟಿದ್ದೇನೆ ನೋಡಿ, ಇದರ ಸಿಪ್ಪೆ ಎಲ್ಲ ತೇಳ್ತಾ ಉಂಟು. ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಬೇಕು. ಹೆಸರು ಕಾಳನ್ನು ಸಿಪ್ಪೆ ಸಹಿತ ತಿನ್ನುವುದೇ ಒಳ್ಳೆಯದು. ಹೆಸರು ಕಾಳಿನ ಸಿಪ್ಪೆಯಲ್ಲಿ ತುಂಬಾನೇ ಪೌಷ್ಟಿಕಾಂಶ ಇರ್ತದೆ. ನಿಮಗೆ ಯಾವ ಥರ ಇಷ್ಟ ನೋಡಿ ಆ ಥರ ನೀವು ಇದರ ಸಾರು ಮಾಡ್ಕೊಳ್ಬೋದು. ನಾನು ಚೆನ್ನಾಗಿ 2-3 ಸಲ ತೊಳೆಯುವಾಗ ಅದರ ಸಿಪ್ಪೆ ಹೋಗ್ತದೆ. ಇದರದ್ದು ಎಲ್ಲ ಸಿಪ್ಪೆ ಹೋಗಲಿಲ್ಲ ನೋಡಿ, ಇನ್ನೂ ಕೂಡ ಸುಮಾರು ಸಿಪ್ಪೆ ಇದೆ. ಈಗ ನಾನು ಹಾಗೆ ಬೇಯಿಸಿಕೊಳ್ತಾ ಇದ್ದೇನೆ. ಮತ್ತು ಬೇಯ್ತಾ ಇದ್ದ ಹಾಗೆ ಅದು ಸಿಪ್ಪೆ ಬೇರ್ಪಡ್ತದೆ. ಮತ್ತೆ ಬೇಕಿದ್ರೆ ತೆಗೆದುಕೊಳ್ಳಿಕ್ಕೆ ಆಗ್ತದೆ. ಮೊಳಕೆ ಹೆಸರು ಕಾಳಿನ ಸಾರು ಮಾಡುವಾಗ ಹೆಚ್ಚಾಗಿ ಸಿಪ್ಪೆ ತೆಗೆದೇ ಮಾಡ್ಕೊಳ್ತಾರೆ ನೋಡಿ. ಈಗ 2-3 ಸಲ ತೊಳೆದ್ರೂ ಕೂಡ ಇದರದ್ದು ಸಿಪ್ಪೆ ಸರಿಯಾಗಿ ಹೋಗಲಿಲ್ಲ ನೋಡಿ. ನಾನೀಗ ಹಾಗೆ ಬೇಯಿಸಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ಬೇಕು ನೋಡಿ. ನೀರು ಹಾಕಿದ ತಕ್ಷಣ ಇದರಲ್ಲಿ ಸಿಪ್ಪೆ ತೇಲ್ತಾ ಉಂಟು, ಅದನ್ನೆಲ್ಲ ತೆಗೆದುಕೊಳ್ಬೋದು. ಈಗ ಇದಕ್ಕೊಂದು ಬಟಾಟೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಬಟಾಟೆಯನ್ನು ಸಿಪ್ಪೆ ಸಹಿತ ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಸಿಪ್ಪೆ ತೆಗೆದು ಕೂಡ ನೀವು ಹಾಕ್ಕೊಳ್ಬೋದು. ಇದಕ್ಕೆ ನೀರು ಹಾಕಿ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನೀವು ಇದನ್ನು ಕುಕ್ಕರಲ್ಲಿ ಹಾಕಿ ಕೂಡ ಬೇಯಿಸಿಕೊಳ್ಬೋದು. ನಾನು ಹೀಗೆ ಹೊರಗೆ ಬೇಯಿಸಿಕೊಳ್ತಾ ಇದ್ದೇನೆ. ಈಗ ಇದು ಬೇಯುವಷ್ಟೊತ್ತಿಗೆ ಇದಕ್ಕೊಂದು ಮಸಾಲೆ ರುಬ್ಬಿಕೊಳ್ಬೇಕು. ಮಸಾಲೆಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಖಾರಕ್ಕೆ ತಕ್ಕ ಹಾಗೆ ಮೆಣಸನ್ನು ಹುರಿದು ತಗೊಳ್ಬೇಕು. ಸಣ್ಣ ಹುಣಸೆ ಹುಳಿ ಹಾಗೆ 1/4 ಚಮಚ ಆಗುವಷ್ಟು ಅರಿಶಿನ ಹಾಕಿ ಮೊದಲು ಇದನ್ನು ರುಬ್ಬಿಕೊಳ್ಬೇಕು. ನೀರು ಹಾಕಿ ರುಬ್ಬಿಕೊಳ್ಬೇಕು. ರುಬ್ಬಿ ಆದಮೇಲೆ 1/2 ಚಮಚ ಆಗುವಷ್ಟು ಮೆಂತೆಕಾಳನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಅದನ್ನು ಸೇರಿಸ್ಕೊಳ್ಬೇಕು. ಮತ್ತು ಇನ್ನೊಂದು ಸಾರಿ ರುಬ್ಬಿಕೊಳ್ಬೇಕು. ಈ ಥರ ರುಬ್ಬುವುದರಿಂದ ಸಾರಿಗೆ ತುಂಬಾ ರುಚಿ ಇರ್ತದೆ. ಕೊತ್ತಂಬರಿ ಬೀಜ ಮತ್ತು ಮೆಂತೆಕಾಳನ್ನು ಎರಡನ್ನೂ ಕೂಡ ಹುರಿದು ಹಾಕಿ ಈ ಸಾರನ್ನು ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಈಗ ಹೆಸರು ಕಾಳು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಇದರ ಸಿಪ್ಪೆ ಎಲ್ಲ ಈಗ ಬೇರ್ಪಟ್ಟಿದೆ. ಈಗ ಬೇಕಿದ್ರೆ ಈ ಸಿಪ್ಪೆಯನ್ನು ತೆಗೆದುಕೊಳ್ಳಿಕ್ಕೆ ಆಗ್ತದೆ. ಬೇರೆ ಬೇರೆ ವೆರೈಟಿಯ ಹೆಸರು ಕಾಳು ಸಿಗ್ತದೆ ನೋಡಿ. ಕೆಲವೊಂದರದ್ದು ಸಿಪ್ಪೆ ಬೇಗ ಬೇರ್ಪಡ್ತದೆ, ಕೆಲವೊಂದರದ್ದು ಸಿಪ್ಪೆನೇ ಬೇಗ ಹೋಗುವುದಿಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮಸಾಲೆ ಹಾಕಿ ಹಾಗೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಿಕೊಳ್ಬೇಕು. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ. ಇದರಲ್ಲಿ ಬೇಳೆಯನ್ನು ಹಾಕಿರುವುದಿಲ್ಲ ನೋಡಿ, ಇಲ್ಲದಿದ್ದರೆ ಸಾರು ತುಂಬಾ ತೆಳ್ಳಗಾಗಿ ಆಗ್ತದೆ. ಚೆನ್ನಾಗಿ ಇದನ್ನೀಗ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಡಬೇಕು ನೋಡಿ. ಚೆನ್ನಾಗಿ ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಈಗ ಒಲೆ ಮೇಲೆ 2 ಚಮಚ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ 1 ಚಮಚ ಸಾಸಿವೆ, 1 ಒಣಮೆಣಸು, 1 ಕಡ್ಡಿ ಕರಿಬೇವು ಹಾಗೆ 1 ಚಮಚ ಆಗುವಷ್ಟು ಹಿಂಗು ಪುಡಿಯನ್ನು ಹಾಕ್ಕೊಳ್ಬೇಕು. ಈಗ ಈ ಒಗ್ಗರಣೆಯನ್ನು ಸಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ರುಚಿಯಾದ ಹೆಸರು ಕಾಳಿನ ಗಸಿ ರೆಡಿ ಆಗ್ತದೆ. ನೀವು ಈ ಥರದ ಮೆಂತೆಕಾಳು ಹಾಕಿ ಒಂದು ಸಾರಿ ಹೆಸರು ಕಾಳಿನ ಗಸಿ ಮಾಡಿ ನೋಡಿ, ತುಂಬಾ ರುಚಿ ಇರ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.